ಶ್ರೀ ಗುರು ಬಸವಲಿಂಗಾಯ ನಮಃ. ಶ್ರೀ ಗುರು ಬಸವಲಿಂಗಾಯ ನಮಃ. ಬೇವು ಬೆಲ್ಲದಳಿಡಲೇನು ಫಲ, ಹಾವಿಗೆ ಹಾಲೆರೆದರೇನು ಫಲ. ಮಾತಾ ಪಿತರನ್ನು ಬಳಲಿಸುವ ಮಗ ಯಾತ್ರೆಯ ಮಾಡಿದಡೇನು ಫಲ. ತಂದೆ ತಾಯಿಗಳನ್ನು ಒಂದು ತುತ್ತು ಪ್ರಸಾದ ಕೊಡಲಾರ್ದೆ ಹೆಂಡತಿಯ ಮಾತನ್ನು ಕೇಳಿ ಅವರನ್ನು ಒಂದಿಷ್ಟು ಅವರ ಯೋಗಕ್ಷೇಮವನ್ನು ನೋಡಲಾರದೆ ಅವರ ಮನಸ್ಸಿಗೆ ನೋವು ಕೊಟ್ಟು ನೀ ಯಾತ್ರೆ ಮಾಡಿದರೆ ಫಲ ಕೊಡ್ತದೇನು. ಮೊದಲ ತಂದೆ ತಾಯಿಗಳನ್ನು ನೋಡು. ಅದಕ್ಕೆ ಶಿಶುನಾಳ ಶರೀಫರು ಒಂದು ಉದಾಹರಣೆ ಕೊಡ್ತೀನಿ ನಿಮ್ಗೆ. ಮಾತಾ ಪಿತರನ್ನು ಬಳಲಿಸುವ ಮಗ ಯಾತ್ರೆಯ ಮಾಡಿದಡೇನು ಫಲ. ಶರೀಫರು ಹೊರಗೆ ಹೋಗ್ತಿದ್ರು, ನೋಡಲಿಕ್ಕೆ ಹುಚ್ಚರಂಗಿರ್ತಿದ್ರು. ಆದರೆ ಜ್ಞಾನಿಗಳ ಇರುವಿಕೆನೇ ಹಂಗೆ ಇರ್ತದ. ಹುಚ್ಚರಂಗಿದ್ರು ಕೂಡ ಬರಿಗಾಲಿಲೆ ನಡೀತಿದ್ರು. ಅವರ ಹೆಂಡತಿ ಫಾತಿಮಾ ಗಂಡನಿಗೆ ತಕ್ಕ ಹೆಂಡತಿ, ಅವರ ಮನಸ್ಸನ್ನು ಅರ್ಥ ಮಾಡಿಕೊಂಡು ನಡೆಯುವಂಥ ಹೆಂಡತಿ ಫಾತಿಮಾ ಕುಂದಗೋಳು ತವರು ಮನೆ, ಶಿಶುನಾಳ ಗ್ರಾಮ ಗಂಡನ ಮನೆ. ಆದರೆ ಇಲ್ಲಿ ಗಂಡನ ಮನೆ ಒಳಗಿದ್ದಾಗ ಅವ್ರು ಮೊಹರಂ ಹಬ್ಬಕ್ಕೆ ಫಾತಿಮಾನ ಕರೆಯಕ್ಕೆ ಬೀಗರು ಬಂದಿದ್ದರು ತವರು ಮನೆಗೆ. ಶರೀಫರು ಹೊರಗೆ ಹೋಗಿದ್ದರು. ಗಂಡನನ್ನು ಕೇಳಲಾರದೆ ಊರಿಗೆ ಹೋಗಕ್ಕೆ ಬರೋದಿಲ್ಲ ಅಂತ ತಿಳ್ಕೊಂಡು ಸುಮ್ಮನೆ ಇದ್ಲು. ಎಲ್ಲ ಅಡುಗೆ ಮಾಡಿದ್ಲು, ಪ್ರಸಾದ ರೆಡಿ ಮಾಡಿದ್ಲು. ಜಾತಿಲಿ ಹಿಂದೂ ಧರ್ಮದಲ್ಲಿ ಕೂಡ, ಮುಸ್ಲಿಂ ಧರ್ಮದಲ್ಲಿದ್ದರೂ ಕೂಡ ಹಿಂದೂ ಧರ್ಮವನ್ನು ಆಚರಣೆ ಮಾಡಿಕೊಂಡು ಬಂದರು ಶರೀಫರು. ಆಸು ಕವಿ ಅನಿಸ್ಕೋತಾರೆ. ನಿಂತಲ್ಲೇ ಹಾಡ ಕಟ್ತಿದ್ರು, ಕಣ್ಣಿಗೆ ಕಂಡದ್ದನ್ನೇ ಹಾಡ ಬರೀತಿದ್ರು. ಹೊರಗೆ ಹೋಗ್ತಿದ್ರು. ಇನ್ನೇನವ ನಿನ್ನ ಗಂಡ ಬಂದಿಲ್ಲ, ಭಾಳ ಹಸುವಾಗ್ಯದ, ಪ್ರಸಾದಕ್ಕೆ ರೆಡಿ ಮಾಡು ಅಂದಾಗ ಕರೆಕ್ಟ್ ಹೇಳಿದ್ಲ. ಏನು ಅವರಿಗೆ ಫೋನ್ ಹಚ್ಚಿ ಹೇಳ್ದಂಗೆ ಹೇಳಿದ್ಲು. ಅವಾಗೇನು ಫೋನ್ ಇದ್ದಿದ್ದಿಲ್ಲ. ಇನ್ನೇನು 10 ನಿಮಿಷದಲ್ಲಿ ಬರ್ತಾರ್ರಿ, ಸ್ವಲ್ಪ ತಡೀರಿ ಅಂದ್ಲು. 10 ನಿಮಿಷಕ್ಕೆ ಇನ್ನೂ 1 ನಿಮಿಷ ಕಡಿಮೆ ಇತ್ತು. ಶರೀಫ್ರು ಹಂಗೆ ಬರಾಕತ್ತಿದ್ರು. ಬಂದ್ರೆ ನೋಡ್ರಿ ಅಂದ್ಲು. ಬಾರಪ್ಪ ಶರೀಫ. ಯಾಕೆ ನೋಡೋರಿಗೆ ಭಾಳ ಅವರು ಸಣ್ಣ ಮನುಷ್ಯರಂಗೆ ಕಂಡರೂ ಕೂಡ ಒಳಗೆ ಜ್ಞಾನದಿಂದ ತುಂಬಿ ತುಳುಕಿರ್ತಕ್ಕಂಥ ವೀರಭದ್ರನ ಅವತಾರ ಶರೀಫ ಅಂದರೆ. ಆವಾಗ ಅವರು ಬಾರಪ್ಪ ಹಸು ಆಗ್ಯದ, ಪ್ರಸಾದ ಮಾಡೋಣ ಅಂತ ಹೇಳಿದರು. ಆಯ್ತು ರೀ, ಕೈಕಾಲು ಮುಖ ತಕ್ಕೋರಿ. ಕೈಕಾಲು ಮುಖ ತಕ್ಕೊಂಡ್ರು, ಇವರು ತಕ್ಕೊಂಡ್ರು ಶರೀಫ್ರು. ಎಲ್ಲರಿಗೂ ಎಡೆಯನ್ನು ಮಾಡಿದ್ಲು ಫಾತಿಮಾ. ಪ್ರಸಾದಕ್ಕೆ ಸಿದ್ಧತೆಯನ್ನು ಮಾಡಿದ್ಲು. ಗಂಡನಿಗೂ ಕೂಡ ಒಂದು ತಾಟು ಪ್ರಸಾದವನ್ನು ಎಡೆ ಮಾಡಿಟ್ಲು. ಶರೀಫ್ರು ಅಂದರು, ನೀವು ಪ್ರಸಾದವನ್ನು ಶುರು ಮಾಡಿರಿ, ನಾನು ಮಕ್ಕಾ ಮದೀನಕ್ಕೆ ಹೋಗಿ ಬರ್ತೀನಿ ಅಂದರು ಅವರು. ಅವ್ರಂದರು ಪಕ್ಕಾ ಹುಚ್ಚೈತಿದ್ದು ಶರೀಫ ಅಂದರು ಅವರು. ಮಕ್ಕಾ ಮದೀನಕ್ಕೆ ಹೋಗಿ ಬರಬೇಕಾಗಿತ್ತು ಅಂದರೆ ಹೋಗಾಕ 6 ತಿಂಗಳು ಬೇಕು, ಬರೋಕೆ 6 ತಿಂಗಳು ಬೇಕು. ನಮ್ಮ ಹಿಂದೂ ಧರ್ಮದಲ್ಲಿ ಕಾಶಿಗೆ ಹೆಂಗೆ ನಾವು ಹೋದರೆ ಮೋಕ್ಷ ಸಿಗ್ತದಂತೀವೋ ಹಂಗೆ ಅವ್ರ ಧರ್ಮದಲ್ಲಿ ಕೂಡ ಹಿಂಗೆ ಹೋಗಿ ಹಿಂಗೆ ಬರ್ತೀನಿ ಅಂತಾನಲ್ಲ ಈ ಪುಣ್ಯಾತ್ಮ ಪಕ್ಕಾ ಹುಚ್ಚದ. ಇದು ಇಷ್ಟು ಅನ್ಕೊಂತೆ ಅವ್ರು ಅನ್ಕೊಂಡ್ರಂತ, ಒಬ್ರಿಗೊಬ್ರು ಮಾತಾಡ್ಕೊಂಡ್ರಂತ. ಇವ ಮಕ್ಕಾ ಮದೀನ ಕಂಡು ಬರಗೊಳದ್ರೊಳಗಾಗೇನೆ ಹಸು ಅಂದ ನಾವು ಇಲ್ಲೇ ಕುಂತರು ನಾವು ನಮ್ಮ ಮೈಯಾಗಿನ ಎಲಬು ಸಹಿತ ಗುರುತು ಹಿಡಿಯೋಕ್ಕಾಗೋದಿಲ್ಲ. ನಾವು ಪ್ರಸಾದ ಮಾಡೋನು ಅಂತ ತಿಳ್ಕೊಂಡು ಇನ್ನೇನು ಆ ಪ್ರಸಾದದ ತುತ್ತನ್ನು ಬಾಯಿ ಒಳಗಿಡಬೇಕು ಅನ್ನೋದ್ರಲ್ಲೇ ಶರೀಫರು ಬಂದುಬಿಟ್ರಂತ. ಅಲ್ಲೋ ಶರೀಫ, ಮಕ್ಕಾ ಮದೀನಕ್ಕೆ ಹೋಗಿ ಬರ್ತೀನಿ ಅಂದಲ್ಲ, ಮತ್ತೆ ಬಂದೆಲ್ಲ ಅಂತ ಕೇಳಿದ್ರಂತ. ಅವಾಗ ಶರೀಫರು ಒಂದು ಮಾತು ಹೇಳಿದ್ರಂತ, ಹೋಗಿ ಬಣ್ಣ ಮಕ್ಕಾ ಮದೀನ ಅಂದ್ರಂತ. ಹಿಂಗೆ ಹೋಗಿ ಬಂದಿ ಅಂತ ಕೇಳಿದಾಗ ಶರೀಫರು ಅಂದ್ರಂತ ಒಂದು ಮುತ್ತಿನಂತ ಮಾತು ಹೇಳ್ತಾರೆ. ಅವರ ತಾಯಿ ತಂದೆ ಅಲ್ಲೇ ಮನೆ ಇದ್ರಿಗೆ ಹೊಲದಾಗ ಒಂದು ಗಿಡದ ಬುಡಕ್ಕೆ ನೆಳ್ಳಿಗೆ ಕುಂದಿರ್ತಿದ್ರು ಅವ್ರು ಯಾವತ್ತೂ ಅಲ್ಲಿ. ಪ್ರತಿನಿತ್ಯ ಪ್ರಸಾದ ಮಾಡುವಾಗ ತಂದೆ ತಾಯಿಗಳಿಗೆ ನಮಸ್ಕಾರ ಮಾಡಲಾರದೆ ಪ್ರಸಾದ ಮಾಡ್ತಿದ್ದಿಲ್ಲ ಶರೀಫರು. ಆವಾಗ ಕೊನೆಗೆ ಒಂದು ಮಾತು ಹೇಳ್ತಾರೆ ಅಲ್ಲಿ ಕುಂದಗೋಳ ಜನರಿಗೆ, ಹುಚ್ಚಪ್ಪಗಳಿರ ಎಲ್ಲದ ಮಕ್ಕಾ ಮದೀನ, ಮಕ್ಕಾನೇ ನನ್ನ ತಾಯಿ, ಮದೀನಾನೇ ನನ್ನ ತಂದೆ ಅದಾರ, ಅವ್ರಿಗೆ ನಮಸ್ಕಾರ ಮಾಡಿ ಬಂದು ಪ್ರಸಾದ ಮಾಡಾಕತ್ತೀನಿ ಅಂದ್ರಂತ. ಎಲ್ಲಿ ಹೋದರೂ ಕೂಡ ಕಲ್ಲು ಮಣ್ಣಿನಿಂದ ಕಟ್ಟಿರ್ತಕ್ಕಂಥ ಗುಡಿ ಗುಂಡಾರ ದೇವಸ್ಥಾನ ಮಸೀದು ಚರ್ಚೆಗಳು ಸಿಗ್ತವೆ ವಿನಃ, ಆದರೆ ನಮ್ಮ ಪುಣ್ಯ ನಮ್ಮ ಕೈಯಲ್ಲಿ ಅದ. ಅದಕ್ಕೆ ಬಸವಣ್ಣವ್ರು ಹೇಳಿದರು, ಎಲ್ಲೋ ಎಂದೊಡೆ ನರಕ, ಅಯ್ಯ ಎಂದೊಡೆ ಸ್ವರ್ಗ. ಎರಡ ಮಾತು ನೋಡ್ರಿ.
ಪಾಪ ಪುಣ್ಯ ನಮ್ಮ ಕೈಯಾಗದ. ನಮ್ಮ ಜೊತೆಗೆ ಯಾವುದು ಬರೋದಿಲ್ಲ. ನಿನ್ನ ಪುಣ್ಯ ಪಾಪ ಮಾತ್ರ ನಿನ್ನ ಜೊತೆಗೆ ಬರ್ತದ. ಆ ಪಾಪದೊಳಗನು ಕೂಡ ನಿನ್ನ ಹೆಂಡತಿ ಏನಾದರೂ ಪಾಲು ತಗೋತಾಳ ಅಂದರೂ ಅದನ್ನು ತಲೆಯನ್ನು ತೆಗೆದು ಬಿಡ್ರಿ. ನೀವು ಮಾಡಿರ್ತಕ್ಕಂಥ ಪಾಪು ನಿಮ್ಮ ಗಂಡುಗಳು ಪಾಲ ತಗೋತಾರಂದ್ರೂ ಕೂಡ ತೆಗೆದು ಬಿಡ್ರಿ. ನೀನೇನು ಮಾಡಿಯೋ ಅದನ್ನೇ ಉಣ್ಬೇಕು. ಹಿಂದಿನ ಜನ್ಮದಲ್ಲಿ ನೀನೇನಾದರೂ ಮಾಡಿದ್ದಿ ಅಂದ್ರೆ ಅದನ್ನು ಇವತ್ತು ಈ ಜನ್ಮದಲ್ಲಿ ಉಂಡುಡಬೇಕು. ನಾವು ಏನು ಕಟ್ಕೊಂಡು ಬಂದೀವಿ ಅದನ್ನು ಬಿಚ್ಚಿ ಉಣ್ಬೇಕು. ಅದಕ್ಕೆ ಕುಂದಗೋಳ ಜನರಿಗೆ ಬಹಳ ಶಾಕ್ ಆಯ್ತಂದು. ಅದ್ರಾಗ ಒಬ್ಬ ಎಟ್ಟಿ ಮನುಷ್ಯ ಇದ್ದ. ಹೆಂಡತಿಯ ಮಾತನ್ನು ಕೇಳಿ ಶರೀಫ್ರು ಒಂದೇ ಮಾತು ಎಷ್ಟು ಪರಿವರ್ತನೆ ಆಯಿತು ಅಂದರೆ, ಹೆಂಡತಿ ಮಾತನ್ನು ಕೇಳಿ ತಂದೆ ತಾಯಿಗಳನ್ನು ಹೊರಗೆ ಗುಡಿಸಲ ಹಾಕಿಟ್ಟಿದ್ದಂಥ ಪುಣ್ಯಾತ್ಮ. ದಿನಕ್ಕೆ ಒಂದ ರೊಟ್ಟಿ ಕೊಡ್ತಿದ್ದ. ಹೀಗೂ ಅದರ ಜನ ನೋಡ್ತೀವಿ ನಾವು. ಹಲವಾರು ಕಡೆ ಅಡ್ಡಾಡ್ತೀವಿ, ಸಂಚಾರ ಮಾಡ್ತೀವಿ, ನೋಡ್ತೀವಿ, ಹಳ್ಳಿ ಒಳಗೆ ನೋಡ್ತೀವಿ. ಪ್ರತಿದು ಕೂಡ ತಂದೆ ತಾಯಿಗಳು ಎಷ್ಟು ಮರಗ್ತಾರೆ. ಅವಾಗ ಅವ ಅಂದಂಥ ಶರೀಫನಿಗೆ ನಮಸ್ಕಾರ ಮಾಡ್ತಾನೆ, ಸಾಷ್ಟಾಂಗ ನಮಸ್ಕಾರ ಮಾಡ್ತಾನೆ. ಅವ ಪ್ರಸಾದ ಮಾಡೋದು ಬಿಟ್ಟು ಅವ ಹೇಳಿದಂಥ ದೊಡ್ಡ ತಪ್ಪು ಮಾಡಿದೆ ನಾನು. ಇವತ್ತಿನ ಹಿಡ್ಕೊಂಡು ನನ್ನ ತಂದೆ ತಾಯಿ ನನ್ನ ಮಗುವಿನ ಥರ ಜ್ವಾಕಿ ಮಾಡ್ತೀನಿ ಅಂತ ತಿಳ್ಕೊಂಡು ಭಾಷೆ ಕೊಡ್ತಾನೆ ಶರೀಫನಿಗೆ. ಒಬ್ಬ ಶರಣರ ಮಾತಿನಿಂದ ಎಷ್ಟು ಅರ್ಥ ಅದ. ಆವಾಗ ಶರೀಫ್ರು ಅಂತಾರೆ, ತಂದೆ ತಾಯಿಗಳಿಗಿಂತ ದೇವರು ಮತ್ಯಾರೂ ಇಲ್ಲ, ಮೊದಲ ಗುರು ಅವರೇ ನಮಗೆ. ಅದಕ್ಕೆ ತಂದೆ ತಾಯಿಗಳನ್ನು ಭಾಳ ಚಂದ ಪ್ರೀತಿಯಿಂದ ನೋಡ್ರಿ, ಅವ್ರಿಗೇನು ಬೇಕು ಬೇಡ ಅವ್ರ ಮನಸ್ಸಿನ ಇಂಗಿತವನ್ನು ಅರ್ಥ ಜೀವನ ಮಾಡ್ರಿ ಅಂತ ಹೇಳ್ತಾರಂತ. ಭಾಳ ಕಡೆ ಕೇಳ್ತೀವಿ, ನೋಡ್ತೀವಿ, ನೀವು ನೋಡ್ತೀರಿ, ನ್ಯೂಸ್ ನೋಡ್ತೀರಿ, ಪೇಪರ್ ಓದ್ತೀರಿ. ಆದರೂ ಕೂಡ ಇದ್ದಾಗ ತಂದೆ ತಾಯಿಗಳಿಗೆ ಒಂದು ತುತ್ತು ಪ್ರಸಾದ ಕೊಡಲಾರದೆ ಹೆಂಡತಿಯ ಮಾತನ್ನು ಕೇಳಿ ಮಮ್ಮಲೆ ಮರಗಿಸಿ ಅವರು ಒಂದು ದಿನ ಪ್ರಾಣ ಬಿಟ್ಟಾಗ ಅವರ ಪುಣ್ಯತಿಥಿ ಸ್ಮರಣೋತ್ಸವವಾಗಿ ಪುಣ್ಯತಿಥಿ ಅಂತ ಮಾಡ್ತಾರೆ, ಪೇಪರ್ಗೆ ಹಾಕಿಸ್ತಾರೆ. ಅಷ್ಟೇ ಅಲ್ಲ, ಹಳ್ಳಿ ಒಳಗಿದ್ರೆ ಊರೆಲ್ಲ ಊಟ ಹಾಕಿಸ್ತಾರೆ, ಬೆಳತನ ಭಜನ ಮಾಡಿಸ್ತಾರೆ. ನೀವು ಊರಿಗೆ ಊಟ ಹಾಕಿ ಭಜನ ಮಾಡಿಸಿದ್ರೆ ತಂದೆ ತಾಯಿ ಆತ್ಮ ಶಾಂತಿ ಸಿಗೋದಿಲ್ಲ. ಇದ್ದಾಗ ಅವ್ರಿಗೆ ಏನು ಬೇಕು ಏನು ಬೇಡ ಅನ್ನೋದನ್ನು ನೋಡಿ ಅವರಿಗೆ ಕೊಡು ಸಾಕು. ಅವ್ರ ಇಡೀ ವಯಸ್ಸಿನಲ್ಲಿ ಮಗುವಿನ ಮನಸ್ಸು ಬಂದುಬಿಟ್ಟಿರ್ತದಂತ. ಆ ಏಜ್ ನಮಗೂ ಬರ್ತೈತೆ ಅನ್ನೋದು ನೆನಪಿಟ್ಕೋಬೇಕು ನಾವು. ಇವತ್ತು ಸ್ವಸ್ಥರಾಗಿರ್ಬೋದು, ಮಕ್ಕಳಾಗಿರ್ಬೋದು, ಆದರೆ ಆ ವಯಸ್ಸು ನಮಗೂ ಬಂದೇ ಬರ್ತದೆ. ಆ ವಯಸ್ಸು ದಾಟಿ ಯಾರಿಗೂ ಹೋಗೋಕ್ಕಾಗೋದಿಲ್ಲ. ನಾವು ಇನ್ನೊಬ್ಬರ ತಲೆ ಮೇಲೆ ಕೈ ಇಟ್ಟಿವಿ ಅಂದ್ರೆ ನಮ್ಮ ತಲೆ ಮೇಲೆ ಇನ್ನೊಬ್ಬರು ಕೈ ಇಡಕ್ಕೆ ರೆಡಿಯಾಗಿರ್ತಾರೆ. ಇನ್ನೊಬ್ಬರಿಗೆ ನಾವು ಕೆಟ್ಟದ್ದನ್ನು ಮಾಡಕ್ಕೆ ಬಯಸಿದ್ರೆ ರೆಡಿಯಾಗಿದ್ದೀವಿ ಅಂದರೆ ನಮಗೆ ಕೆಟ್ಟದ್ದು ಮಾಡೋರು ಇನ್ನೊಬ್ಬರು ರೆಡಿಯಾಗಿರ್ತಾರೆ. ಅದನ್ನು ಅರ್ಥಗೊಂದು ಜೀವನ ಮಾಡಬೇಕು ಅನ್ನೋದೇ ಸಿದ್ದರಾಮ ಶಿವಯೋಗಿಗಳು ಈ ವಚನ ಸಾಹಿತ್ಯದಲ್ಲಿ ಹೇಳ್ತಾರೆ. ಅವರು ಏನು ಹೇಳಿದ್ರು, ಅವರು ಒಬ್ಬರ ಮನವನೋಯಿಸಿ ಒಬ್ಬರ ಮನೆಯ ಘಾತವ ಮಾಡಿ ಗಂಗೆಯಲ್ಲಿ ಮುಳುಗಿದೊಡೇನಯ್ಯ. ಚಂದ್ರನು ಗಂಗೆಯ ತಡಿಯಲಿದ್ದಡೇನು ಕಳಂಕ ಬಿಡದಾಯಿತ್ತು ನೋಡ. ಅಂಥ ಚಂದ್ರನಿಗೇನೆ ಕೂಡ ಕಳಂಕ ಬಿಡಲಿಲ್ಲ ಅಂದ್ರೆ ನಿಮ್ಮಂಥವ್ರ ಪಾಡೇನು. ಎಂಥವ್ರಿಗೂ ಕೂಡ ಜನಗಳು ಸುಮ್ಮನೆ ಬಿಡೋದಿಲ್ಲ. ಗಡಿಗೆ ಬಾಯಿ ಮುಚ್ಚಬಹುದು, ಜನಗಳ ಬಾಯಿ ಮುಚ್ಚಕ್ಕಾಗೋದಿಲ್ಲ. ಒಮ್ಮೆ ಒಬ್ಬರು ಸಂತರಿಗೆ ಕೇಳಿದ್ರಂತ, ಯಾರೋ ಒಬ್ಬ ಭಕ್ತ ಬಂದ, ಭಕ್ತರು ಹೆಂಗೆ ಅನ್ನಿಸ್ತಾರ್ರಿ ನಿಮಗಂತಂದು. ಸಂತರು ಹೇಳಿದ್ರಂತ, ಭಕ್ತರು ಭಾಳ ಡೇಂಜರ್ ಅದಾರಪ್ಪ ಅಂದ್ರಂತ. ಹೆಂಗ್ರಿ? ಒಮ್ಮೆ ಭಾಳ ಎತ್ತರಕ್ಕೆ ಒಯ್ತಾರ, ಅವ್ರು ಯಾವಾಗ ಕೈ ಬಿಡ್ತಾರೋ ಗೊತ್ತಿಲ್ಲ, ಭಾಳ ಚಂದ ಒಯ್ತಾರ. ಸಂತರಿ ಇವರು ಬೇರೆ ಯಾರೂ ಅಲ್ಲ, ಹುಬ್ಬಳ್ಳಿ ಸಿದ್ಧಾರೂಢರು. ಕೈಲಾಸ ಮಂಟಪ ಕಟ್ಟುವಾಗ ಚನ್ಮಲ್ಲಪ್ಪನ ಶಿಷ್ಯ ಬಂದು ಹಿಂಗೆ ಹತ್ತುವಾಗ, ಯಪ್ಪ ವಯಸ್ಸಾಗ್ಯದ ಕೈ ಹಿಡಿತೀನಿ ತಾ ಅಂದಂದು. ಸಿದ್ಧಾರೂಢರು ಅಂದ್ರಂತ, ಹುಚ್ಚ ನೀನು ನನ್ನ ಕೈ ಹಿಡಿದಿ ಅಂದ್ರೆ ನೀ ಯಾವಾಗ ಕೈ ಬಿಡ್ತೀವಿ ಗೊತ್ತಿಲ್ಲ, ಭಾಳ ಡೇಂಜರ್ ಅದಿರಿ ನೀವು. ಆದ್ರೆ ನಾನು ನಿನ್ನ ಕೈ ಹಿಡಿತೀನಿ, ನಾನು ನಿನ್ನ ಕೈ ಒಮ್ಮೆ ಹಿಡಿಬಾರ್ದು, ಹಿಡಿದ್ನಿ ಅಂದ್ರೆ ಆ ಭಗವಂತ ಬಂದರು ನಿನ್ನ ಕೈ ಬಿಡಂಗಿಲ್ಲೋ ಚನ್ಮಲ್ಲ ಅಂದ್ರಂತ. ಅದಕ್ಕೆ ಗುರುನಾಥ ಅನ್ನೋದು ಬಹಳ ದೊಡ್ಡದದ. ಅದಕ್ಕೆ ಹೇಳ್ತಾರವರು, ಮನಸ್ಸು ಸ್ವಚ್ಛ ಇಟ್ಕೊಂಡು ನೀನು ಎಲ್ಲಿ ಹೋಗೋದು ಬೇಡ, ಕಾಶಿ ಕ್ಷೇತ್ರಕ್ಕೆ ಹೋಗ್ರಿ, ಗುಡಿ ಗುಂಡಾರ ತೀರ್ಥಕ್ಷೇತ್ರಗಳನ್ನು ಮಾಡ್ರಿ, ಬೇಡ ಅಂತ ನಾ ಹೇಳಂಗಿಲ್ಲ. ಮತ್ತೆ ಸಿದ್ದರಾಮ ಶಿವಯೋಗಿಗೆ ಹೇಳಿದ ಮಾತು ವಚನ ತಾತ್ಪರ್ಯ ಏನು ಅಂತ ಕೇಳಿದರೆ, ಮನಸ್ಸು ಸ್ವಚ್ಛ ಇಟ್ಕೋರಿ. ಮನಸ್ಸು ಸ್ವಚ್ಛ ಇಟ್ಕೊಂಡು ಇನ್ನೊಬ್ಬರಿಗೆ ಒಳ್ಳೆಯದು ಮಾಡೋಕೆ ಆಗಲಿಲ್ಲ ಅಂದ್ರೂ ಕೆಟ್ಟದ್ದು ಮಾಡಬೇಡ್ರಿ.
ಇನ್ನೊಬ್ಬರ ಮನೆ ದೀಪ ಹಚ್ಚಾಕ ಆಗಲಿಲ್ಲ ಅಂದರೂ ಬೇಡ, ಇನ್ನೊಬ್ಬರ ಮನೆ ದೀಪ ಹಾರಿಸ್ಬೇಡ್ರಿ. ಏನ್ರಿ, ಇನ್ನೊಬ್ಬರ ಮನೆಗೆ ನಮಗೆ ಹಚ್ಚಾಕ ಆಗೋದಿಲ್ಲ, ಇನ್ನೊಬ್ರಿಗೆ ನಮಗೆ ಹೆಲ್ಪ್ ಮಾಡೋಕೆ ಭಗವಂತ ಶಕ್ತಿ ಕೊಟ್ಟಿಲ್ಲ ಅಂದರೂ ಕೂಡ ಇನ್ನೊಬ್ರಿಗೆ ಮಾತ್ರ ಕೆಟ್ಟದ್ದು ಬಯಸಬೇಡ್ರಿ, ಒಳ್ಳೆಯದನ್ನು ಬಯಸ್ರಿ ಅಂತ ಸಿದ್ದರಾಮ ಶಿವಯೋಗಿಗಳು ಹೇಳ್ತಾರೆ.